ಈಶ್ವರ್ ಮಲ್ಪೆ ಹಾಗೂ ತಂಡದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ತಂಡ ಬಂದು ಹಾಸನ ಜಿಲ್ಲೆಯ ಕಲ್ಕೆರೆ ಎಂಬಂಥ ಒಂದು ಗ್ರಾಮದಲ್ಲಿ ಇರುವಂಥ ಒಂದು ಕೆರೆಯ ಸಮೀಪದಲ್ಲಿದ್ವಿ. ಸೊ ಇಲ್ಲಿ ವಿಷಯ ಏನು ಅಂದರೆ 2 ದಿನಗಳ ಹಿಂದೆ ಚಿಕ್ಕಮಗಳೂರಿನಿಂದ ಕುಣಿಗಲ್ಗೆ ಹೋಗಬೇಕಾಗಿದ್ದಂತಹ ಒಬ್ಬರು ಯುವತಿ ಪ್ರಿಯಾಂಕಾ ಅಂತ. ಸೊ ಅವರು ಮದುವೆಗೆ ಅಂತ ಚಿಕ್ಕಮಗಳೂರಿಗೆ ಬಂದಿರ್ತಾರೆ. ಅವತ್ತು ಗುರುವಾರ ದಿನ ಅವರು ನಾಪತ್ತೆ ಆಗ್ತಾರೆ. ನಾಪತ್ತೆಯಾಗಿ 2 ದಿನಗಳಾದ ನಂತರ ನಾವೀಗೇನು ನಿಂತಿದ್ದೀವಿ ಈ ಒಂದು ಸ್ಪಾಟ್ನ ಸುತ್ತಮುತ್ತ, ಅಂದರೆ ಈ ಒಂದು ಕೆರೆ ಸುತ್ತಮುತ್ತದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಸಿಗುತ್ತೆ. ಅಂದರೆ ಬಟ್ಟೆ, ಇನ್ನರ್ ವೇರ್ ಮತ್ತು ವ್ಯಾನಿಟಿ ಬ್ಯಾಗ್ ಪತ್ತೆ ಆಗುತ್ತೆ ವೀಕ್ಷಕರೇ. ಇಲ್ಲಿ ಜನಗಳು ಮತ್ತು ಅವರ ಮನೆಯವರು ಮತ್ತು ಸಂಬಂಧಪಟ್ಟವರು ವ್ಯಕ್ತಪಡಿಸಿದ್ದು ಏನು ಅಂದರೆ ಒಂದು ಶಂಕೆ ಏನಂದರೆ ಯಾರಾದರೂ ಅತ್ಯಾಚಾರವನ್ನು ಮಾಡಿ ಕೆರೆಗೆ ಹಾಕಿರ್ಬೋದು ಅನ್ನೋ ಒಂದು ಕಾರಣದಿಂದ ಇವತ್ತು ನಮ್ಮ ಒಂದು ತಂಡ ಬಂದು ಇಲ್ಲಿ ನೀರಿನೊಳಗಡೆ ಮುಳುಕಿ ಹುಡುಕಾಟವನ್ನು ನಡೆಸ್ತಾ ಇದೆ. ಎಷ್ಟಣ್ಣ ಅಲ್ಲಿ ಬಿಡಿ, ಅಲ್ಲಿ ಇಳಿಬೋದು. ಅಲ್ಲಿ ಒಳಗೆ ಜಾಗದಲ್ಲಿ ಹುಡುಗಿ ಈಜಲಿಕ್ಕೆ ಬರ್ತಿಲ್ಲ, ಹೌದು ಗೊತ್ತಿರಲಿಲ್ಲ. ಅವನಿಂದ ಸುಮಾರು ನೀರಿಂದ 10 ಅಡಿ ಮಾತ್ರ ದೂರ ಇರ್ತಾರೆ ಅಷ್ಟೇ. ಅದರಿಂದ ನಾವು ಅಲ್ಲಿಂದ 3 ಮೀಟ್ರಿಂದ 10 ಅಡಿ ಕರೆಕ್ಟ್ ನೋಡಿದ್ರೆ ಸರ್, ಹೋಗೋದೇ ಇರಲಿಲ್ಲ. ಅದನ್ನು ಹೋಗುದು 1-2 ಅಷ್ಟೇ ಆಗುತ್ತೆ. ಕಲ್ಲು ಕಟ್ಟಿ ಅಷ್ಟೇ ಆಗುತ್ತೆ ವಿಷಯ ಅಷ್ಟೇ. ನಮಸ್ತೆ ಸರ್. ಹಾಂ, ನಾವು ಅದಕ್ಕೆ ಅದೇನು 2 ವರ್ಷ ಸಿಕ್ಕಿದೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ 10 ಅಡಿಯಿಂದ ಅದು ಏನಾಗಿದೆ ಅಂದರೆ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ ಸರ್. ಬೇರೆ ಇಲ್ಲಿ ಕೆಸರಿದೆ ಗೊತ್ತಿಲ್ಲ, ಅನ್ಸ್ಕೊಡು ಅಲ್ಲ, ಅಂಟು ಮಣ್ಣು ಇದು, ಬ್ಲ್ಯಾಕ್ ಅಂಟು ಮಣ್ಣು. ಅಂಟು ಮಣ್ಣು. ಹಾಂ, ಬೇಡ ಬೇಡ ಖಾಲಿ ಸರಿ. ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ನಾವೀಗ ಏನು ನಿಂತಿದ್ದೀವಿ ಈ ಒಂದು ಸ್ಥಳದಿಂದ ಈಗ ನೀರಿನ ಒಳಗಡೆ ಇಳಿತಾ ಇದ್ದಾರೆ. ಯಾಕಂದರೆ ಈ ಕೆರೆಯ ಉದ್ದಕ್ಕೂ ನೀರಿನ ಒಳಗಡೆ ಇಳಿಯೋದಕ್ಕೆ ಅನುಕೂಲವಾಗಿರುವಂಥದ್ದು ಇದೇ ಒಂದು ಜಾಗ. ಮತ್ತು ಇನ್ ಕೇಸ್ ಯಾರಾದರೂ ನೀರೊಳಗೆ, ಅಂದರೆ ಈ ಅತ್ಯಾಚಾರಿಗಳು ನೀರೊಳಗೆ ಏನಾದರೂ ಬಾಡಿನ ಹಾಕಬೇಕು ಅಂದರೆ ಇದೇ ಒಂದು ಸ್ಥಳದಲ್ಲಿ ಹಾಕುವಂಥ ಚಾನ್ಸಸ್ಗಳು ಇರುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಈಗ ಇಲ್ಲಿ ಈಶ್ವರ್ ಮಲ್ಪೆ ಅವರು ಈಗ ನೀರಿನ ಒಳಗಡೆ ಇಳಿದು ಹುಡುಕಾಟವನ್ನು ನಡೆಸ್ತಾರೆ. ಸರ್, ಈಗ ಇಲ್ಲಿ ಎಷ್ಟು ಅಡಿ ಆಳ ಇದೆ? ಒಂದು 10-15 ಅಡಿ, 10-15 ಅಡಿ. ಯಾವೂರಿದು? ಬೇಲೂರು. ಕಲ್ಕೆರೆ, ಬೇಲೂರು ಹತ್ರ. ಬೇಲೂರು ಕೈಕೆರೆ ಹತ್ರ ಯಾರೋ ತಾಯಿಯೊಬ್ಬರು ಹೆಣ್ಮಕ್ಳು ಮಿಸ್ಸಿಂಗ್ ಆಗಿದ್ದಾರೆ. ಅವ್ರ ಹುಡುಕಾಟಕ್ಕೆ ನಾವು ಬಂದಿದ್ದೇವೆ. ಆ ದೇಹ ಒಂದು ವೇಳೆ ಅವ್ರು ಜೀವಂತ ಆಗಿ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಅದು ಸಿಕ್ಕಿ ಅವರ ಈಗ ನಾವು ಹುಡುಕಾಟ ಮಾಡ್ತಾಯಿದ್ದೇವೆ, ನೋಡುವ ಏನಾಗುತ್ತೆ ಅಂತೇಳಿ. ಎಲ್ಲರ ಪ್ರಾರ್ಥನೆ ನೀರಿಗೆ ಇಳಿತಾ ಇದ್ದಿಂದ ಶ್ರವಣ ಆಳ ಇದೆ 40 ಅಡಿ. ವೀಕ್ಷಕರೇ, ಇದೀಗ ಈ ಒಂದು ಕೆರೆಯ ದಡದಲ್ಲೇ ಈಗ ಈಶ್ವರ್ ಮಲ್ಪೆ ಅವರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ನೀರಿನೊಳಗಡೆ ಮುಳುಗಿಲ್ಲ. ಇದು ಗುಂಡಿ ಯಾರು ಬರ್ಬೇಡಿ.
ಸಂತೋಷಣ್ಣ ಇಲ್ಲೇ ಬಂದ್ಬಿಡಿ. ಲೈಟ್ ನಮ್ಗೆ ಸಾಲ್ತಿಲ್ಲ. ಎಷ್ಟಡಿ ಆಳ ಇದೆ ಇಲ್ಲಿ? ಇದು ಎಷ್ಟಡಿ ಆಳ ಇದೆ ಈ ಜಾಗದಲ್ಲಿ? ಹಾಂ, ಕೆಸರಿದೆಯಾ ಕೆಳಗೆ? ಹೂಳು ಎತ್ತಿದಾರಾ? ಹೂಳು ಎತ್ತಿದಾರಾ ಕೆಸರು? ಹಾಂ, ಇಲ್ಲ ಕಣದಿ 30 ಅಡಿ ಆಳ ಅದೇ ಅಂತಂದ್ರು. ಹ್ಞೂ. ಅವ್ರು 5 ಅಡಿ ಆಳದಲ್ಲಿ ಮಾಡ್ತೀವಿ. ಇಲ್ಲ ಇಷ್ಟ ಜಾಗದಲ್ಲಿ ಇಲ್ಲ. ಹಾಂ ಸರ್, ಇದು ಮೊಬೈಲ್ ಲೊಕೇಶನ್ ಎಂಡ್ ಆಗಿದೆ ಅಂತ ಹೇಳಿದ್ರಲ್ಲ, ಯಾವ ಸ್ಟೇಷನಲ್ಲಿ ಚೆಕ್ ಮಾಡಿದ್ದು? ಕುಣಿಗಲ್ ಸ್ಟೇಷನಲ್ಲಿ. ಕುಣಿಗಲ್ ಸ್ಟೇಷನ್ ಎಲ್ಲಿ ಎಂಡ್ ಆಗಿರೋದು? ಅದು ಎಂಡ್ ಆಗಿರೋದು ಅದು ಹೆಸರು ಊರ ಹೆಸರು ದೊಡ್ಡಗದ್ದವಳ್ಳಿ. ದೊಡ್ಡಗದ್ದಳ್ಳಿ ಲಕ್ಷ್ಮೀ ದೇವಸ್ಥಾನ ಹತ್ರ. ದೇವಸ್ಥಾನ ಹತ್ರ. ಅಲ್ಲಿ ಏನಾದರೂ ವಿಚಾರಿಸಿದ್ರಾ? ವಿಚಾರಿಸ್ತದ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿದ್ರಿ. ಈಗ ಅಲ್ಲಿ ಎಷ್ಟು ಗಂಟೆಗೆ ಲಾಸ್ಟ್ ಆಗಿದೆ? 8:30 ಲಾಸ್ಟ್ ಆಗಿದೆ. ಅಲ್ಲಿ ಸಂಬಂಧಪಟ್ಟ ವಸ್ತುಗಳೇನಾದರೂ ಸಿಕ್ಕಿದ್ವಾ? ಅಲ್ಲೇನು ಸಿಕ್ಕಿಲ್ಲ. ಏನೂ ಸಿಕ್ಕಿಲ್ಲ. ಮೊಬೈಲ್ ಟವರ್ ಮಾತ್ರ ಅಲ್ಲಿ ಲಾಸ್ಟ್ ಆಗಿದೆ. ಅಲ್ಲಿ ಲಾಸ್ಟ್ ಆಗಿರೋದು. ಓಕೆ, ಥ್ಯಾಂಕ್ ಯು. ವೀಕ್ಷಕರಿಗೆ ಏನು ನೋಡ್ತಾ ಇದ್ದೀರಾ, ಈಗ ಆ ಒಂದು ದಡಕ್ಕೆ ಹೋಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಈಶ್ವರ್ ಮಲ್ಪೆ ಅವರು. ಈಶ್ವರಣ್ಣ ಏನಿಲ್ಲ? ಹಾಂ, ಅದು ಇಲ್ಲ ಇಲ್ವಾ? ಮಾಡ್ತಾ ಇರ್ತಾರೆ. ಅಣ್ಣ ಇಲ್ಲಿ ಊರವ್ರು ಯಾರಣ್ಣ? ಅವರಣ್ಣ ಲೋಕಲ್ ಯಾರಿದ್ದಾರೆ ಊರವರು? ಈಜಲಿಗೆಲ್ಲ ಹೋದ್ರೆ ದೂರ ಇಟ್ಟು ಹುಡುಕ್ಬೋದು. ಈಜಿಗೆ ಬಂದಲ್ಲ, ಅರ್ಥ ಆಯ್ತಾ? ಅದಕ್ಕೆ ಇದಕ್ಕಿಂತ ಮುಂಚೆ ಆಚೆ ದೂರ ಇರೋದು, ಎದಮಟ್ಟಗಿಂತ ದೂರ ಇರೋದು. ಇಲ್ಲಿ ನೀರೊಳಗೆ ಹೋಗಿಲ್ಲ, ಅಲ್ಲೇ ಸ್ಟಾರ್ಟಿಂಗ್ ಟಾರ್ಚ್ ಬಿಟ್ಟಲ್ಲ ಸರ್, ಆ ಸೈಡ್ ನಿಮ್ಮ ರೈಟ್ ಸೈಡಿಗೆ ಅಲ್ಲಿವರೆಗೂ ಬಂದು ಹೋಗಿದೆ ಸರ್ ಟಾರ್ಚ್. ಅವರು ಹುಡುಕಿದ್ರು. ಹುಡುಕಾಡಿದಾರೆ ಮಾಡಿ ಈಶ್ವರಣ್ಣ ಅಲ್ಲೊಂದು ಕಡೆ ಡೌಟ್ ಇದೆಯಂತೆ, ಆ ಕಡೆ ಸೈಡು ಅಲ್ಲಿ ಏನು ಸಿಕ್ತು ಅಂದ್ರಲ್ಲ? ಟಾಪ್ ಸಿಕ್ಕಿತ್ತಂತೆ ಹೇಳಿ ಡ್ರೋನಲ್ಲಿ ಹುಡುಕ್ತಾಗ ಅಲ್ಲೊಂದು ಕಡೆ ಡೌಟ್ ಇದೆ ಅಂದಿದ್ರಂತೆ. ಆ ಕಡೆ ನೀರೊಳಗೆ ಹೋಗ್ಬೋದಾ ಆ ಕಡೆಗೆ? ಯಾಕಂದರೆ ನಾವೀಗ ಏನು ನಿಂತಿದ್ದೀವಿ ಇದೇ ಒಂದು ಸ್ಥಳದಲ್ಲಿ ಟಾಪ್ ಸಿಕ್ಕಿರುವುದಂತೆ ಬಟ್ಟೆ. ಸೊ ಹಾಗಾಗಿ ಇಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಇಲ್ಲಿ ಸಿಕ್ಕಿದಂತೆ ಅಣ್ಣ? ಇಲ್ಲ ಇದೇ ಥರ ಇನ್ನೂ ಎಲ್ಲೆಲ್ಲಿದೆ ಜಾಗ ಇಳಿಯೋದಕ್ಕೆ ಈ ಥರ? ಲಾಸ್ಟಲ್ಲಿ ಒಂದಿದೆ, ಸುಮಾರು ಆಧಾರ್ ಕಾರ್ಡ್ ಸಿಕ್ಕಿರೋದು ಅಲ್ಲಿ ಲಾಸ್ಟಲ್ಲಿ. ಹೌದಾ? ನಿಂತಿದ್ದೀವಲ್ಲ ಈ ಜಾಗದಲ್ಲಿ ಸಿಕ್ಕಿರೋದು ಟಾಪು. ಹಣ ಹುಡುಕ್ತಾ
ಹುಡುಕ್ತಾ ಇದ್ದಾರೆ. ಹಾಂ, ಸಿಕ್ಕಿದ ತಕ್ಷಣ ಫೋನ್ ಮಾಡಿ. ಹಲೋ, ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ, ಹುಡುಕ್ತಾವ್ರಿ. ಹಾಂ, ಬಂದು ಅಲ್ಲೇ ಅಲ್ಲೇ ಅರ್ಧ ಗಂಟೆ ಆಯಿತು. ಮಾಡ್ತೀನಿ ತೊಳಿ ಬರ್ತೀವಿ. ಹೇಳಿ ಅಲ್ಲಿ ಮುಂದೆ ದಡದಲ್ಲಿ ಇದೆ ಅಂತೆ, ಅಲ್ಲಿ ಕಾರೆಲ್ಲ ಹೋಗುತ್ತಂತೆ ಮುಂದೆ. ಎಲ್ಲ ಜಾಗ ಹುಡುಕ್ಲಿಕ್ಕೆ ಆಗೋದು. ನಾವು ಒಂದು ಮಾರ್ಕಿದ ಜಾಗ ಹುಡುಕಿದ್ದೇವೆ ಈಗ ನಾವು. ಈಗ ನಾವು ಬಟ್ಟೆ ಸಿಕ್ಕಿದ ಆ ಜಾಗ ಹುಡುಕಿದ್ದೇವೆ. ಅಲ್ಲ ಒಂದು ಸತಿ ಯಾಕೆ ಹಾಗಂತಲ್ಲ, ನಾವು ಬೆಳಿಗ್ಗೆ ನೋಡುವಾಗ ನಾಳೆ ರಿಟರ್ನ್ ಇದೇ ರೋಡಲ್ಲಿ ಬರಬೇಕಲ್ಲ, ಯಾರು ಬೆಂಗಳೂರಿಗೆ ಕೇಸ್ಗೆ. ಅಲ್ಲ, ನಾವಿಲ್ಲೇ ಇರ್ತೀನಿ, ಹೋಗೋದಿಲ್ಲ. ಹಾಂ, ಎಷ್ಟೊತ್ತಾಯಿತು ಬಿದ್ದು ಈಗ ಮಿಸ್ಸಿಂಗ್? ಈಗ ಸರ್ ಅದು ಗುರುವಾರ ಸರ್ ಆಗಿದ್ದು. ಗುರುವಾರ ನೈಟ್ ಆಯ್ತಾ? ಹಾಂ, ಗುರುವಾರ ನೈಟು 1 hour 2 hour 8 hour ಆಗುತ್ತೆ. ಹ್ಞೂ ಆಗುತ್ತೆ. ಪೊಲೀಸ್ನವ್ರು ಇಲ್ಲಿ ಕರೀರಿ ಅವ್ರಿಗೆ. ಹೋದ್ರು ಅವರು ಸರಿ ವಿಷಯ ನೋಡಿ, ಏನೇ ಮಾಡಿ ಏನು ನಾವು ಜೀವಂತವಾಗಿ ಇಲ್ಲ ಅಂತ ನಾನು ನೆನೆಸ್ಕೊಳ್ಬೇಕಲ್ಲ. ಅದು ಯಾರು ಏನು ಮಾಡಿದ್ರು ತೆಗೆದು ಬಿಸಾಕಿದ್ರು. ಯಾರು ನೀರಿಗೆ ಇಳಿಯೋರು ಯಾರು ಇಲ್ಲ, ಎತ್ತಿ ಬಿಸಾಕಬೇಕು ಅಷ್ಟೇ. ನೀರಿಗೆ ಇಳಿದ್ರೆ ನಾನು ಡೌಟ್ ಯಾರು ಇಳಿದಿಲ್ಲ. ಇದು ನೀರಿಗೆ ಹೋದ ಇಷ್ಟು ನೀರಿಗೆ ಹೋಗಿ ಬಿಸಾರ ರಾತ್ರಿ ಯಾರು ಇದು ಮಾಡೋದು ಪೊಲೀಸರು ಅಂತ ಕರ್ಕೊಂಡು ಎಲ್ಲೋ ನಂಗೆ ಡೌಟು ಎತ್ತಾಕಿ ದೂರ ಬಿಸಾಕಿರ್ಬೇಕು. ಅದೇ ಇಲ್ಲಿ ಈಶ್ವರ ಅವ್ರ ಹತ್ರ ಈಗ ಗಾಡಿ ಈಗ ಮೋರಿಗಿರಿ ತೆಗೆದು ಬಿಸಾಕಬೇಕು ಆ ಥರ. ಇಲ್ಲ ಎಲ್ಲೆಲ್ಲೂ ಇಲ್ಲೂ ಏನು ಹೇಳಿಲ್ಲ ಅವರು. ಅದೇ ಅವ್ರು ಪೊಲೀಸರು ಕರೀರಿ ಅಂತಂದ್ರು. ಹೊಂಡಗಿಂದ ಏನಂತ ಗೊತ್ತಿಲ್ಲ ಅಣ್ಣ. ಅದೊಂದು ಜಾಗ ನೋಡ್ಬೋದು ಅಷ್ಟೇ. ಕೆರೆ ಜಾಸ್ತಿ ಇದೆ. ಇಲ್ಲ ಕೆರೆ ಒಂದು 3-4 ಇದೆ. ಯಾಕೆಂದ್ರೆ ಅವರು ಬ್ರಿಲಿಯಂಟ್ ಆಗಿದೆ, ಎಲ್ಲ ಅಲ್ಲಲ್ಲ ಇಟ್ಟಿದ್ದಾರೆ. ಪ್ರೀ ಪ್ಲಾನ್ ಮಾಡ್ರಿ ಅಂತಲ್ಲ, ಆ ಥರ ಆಗಬಾರ್ದು. ಆ ಥರನೇ ಇದೆ. ನಾವು ಉಳಿಸ್ಕೊಳ್ಳೋದಲ್ಲ, ಜೀವಂತಾಗಿ ಇರಲಿ ಅಂತ ನಾವು ಬದುಕಬೇಕು ಅಷ್ಟೇ. ಎಲ್ಲಾದರೂ ಹೋಗಿದ್ರು ಸರ್, ಯಾರು ನಾವು ಸಾಯಿಲಿ ಅಂತ ಯಾರಿಗೂ ಹೇಳೋದಿಲ್ಲ, ಎಲ್ಲ ಬದುಕಿ ಬರಲಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಹೇಳಿದ್ದು. ನನ್ನ ಉಚ್ಚಾರ್ಲಕ್ಕ ನಾವು ಹುಡುಕಿದ್ಲಕ್ಕ ಈಗ ನಾವು 10 ಅಡಿ 15 ಅಡಿ ತನಕ ಹೋಗಿದೆ. 10 ಅಡಿ ಯಾರು ಹೋಗುದು, ಒಂದು ಯಾರು ನೀರಿಗೆ ಬಿದ್ದವ್ರು ಸಹ ಅಲ್ಲೇ ಇರ್ತಾರೆ, ಚಿಕ್ಕದು ಹೋಗುದಿಲ್ಲ. ನಿಂತು ನೀರಿದೆಯಲ್ಲ, ನನ್ನ ಅನುಭವ ಪ್ರಕಾರ ಅಷ್ಟಾಗ ಎಲ್ಲಿ ಸಿಕ್ಕಿಲ್ಲ. ಎತ್ತಾಕೊಂಡು ದೂರ ಹೋಗಿರ್ಬೇಕು ಅಷ್ಟೇ, ಬೇರೆ ಸೈಡ್ ಹೋಗಿ. ಬೇರೆ ಸೈಡ್. ನೀವು ಹೇಳ್ದಂಗೆ ಬೆಳಿಗ್ಗೆ ಆ ಜಾಗ ನೋಡಿ ಹೋಗ್ಬೇಕಾದ್ರೆ, ರಾತ್ರಿ ಬೇಡ ಈಗ. ಯಾಕೆ ನೀವು ಎಷ್ಟು ಜಾಗ ಇರುತ್ತೆ ಅಷ್ಟು ಜಾಗ ಮತ್ತೆ ಬೆಳಿಗ್ಗೆ ನೋಡ್ತೀನಿ ನಾನು. ಈಗ 1 ಗಂಟೆ ಆಯಿತು, 1 ಸಿಲಿಂಡ್ರ್ ಖಾಲಿ ಆಗ್ತಾ ಬಂತು. ನಾಳೆ 1 ಸಿಲಿಂಡರ್ ಯಾಕೆಂದ್ರೆ ನಮಗೆ ಉಳಿಸ್ಬೇಕಲ್ಲ ಅದು. ನಾಳೆಗೆ ಮತ್ತೆ ನಾವು ನೋಡ್ತೀವಿ ಆ ಜಾಗ ಎಷ್ಟಂತ ತೋರಿಸಿ ಆ ಜಾಗ ಎಲ್ಲ ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ. ಯಾಕೆ ಬಿಸಾಕಿದ್ರೆ ಒಂದು 10 ಅಡಿ 10 ಅಡಿ ದೂರದಲ್ಲಿ ಒಂದು 200 ಮೀಟ್ರ್ ನೋಡ್ತೇವೆ. ಈಗ ನಾವು ಈಗ 100-150 ಮೀಟ್ರ್ ನೋಡಿಲ್ವ ಈಗ, ಅದೇ ಥರ ಅಲ್ಲಿ ಸಹ ನೋಡಿಬಿಡುವ ಆ ಜಾಗ. ಓಕೆ ಸರ್, ಈಗ ಈ ಜಾಗ ತೋರಿಸಿಬಿಟ್ಟು ನಂಗೆ ಒಂಚೂರು, ಈಗ ಒಂಚೂರು ಆಯಿತಾ? ಯಾವ ಜಾಗ ಹೊರಟಿದ್ದ ಜಾಗ ನಂಗೆ ತೋರಿಸಿ. ಈಗ ಲೋಕಲ್ ಅವ್ರು ಹೇಳಿದ್ರು ಹಂಗಂತ, ನನಗೆ ಲೋಕಲ್ ಅವ್ರು ಹೇಳಿದ್ರು ಇಲ್ಲಿ ಹಂಗಂತ. ಇಲ್ಲ, ಒಂದ್ಸರಿ ವಿಸಿಟ್ ಮಾಡೋಣ ಅಷ್ಟೇ. ಶಿಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ನೀರಿನ ಒಳಗಡೆ ಎಲ್ಲ ಹುಡುಕಿ ಈಗ ಮೇಲೆ ಬಂದಿದ್ದಾರೆ. ಸೊ ನಮಗೆ ಮೇಲ್ನೋಟಕ್ಕೆ ಕಾಣಿಸುವಂಥದ್ದು ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು. ಈಗ ಒಳಗಡೆ ಹೋದಾಗ ಸೊ ಅವ್ರಿಗೆ ಏನಾದರೂ ಒಳಗಡೆ ಏನಾದರೂ ಪತ್ತೆ ಆಯಿತಾ, ಬೇರೆ ಏನಾದರೂ ವಸ್ತುಗಳು? ಸೊ ಮತ್ತು ಇನ್ನು ಮಾಹಿತಿನ ತಿಳ್ಕೊಳ್ಳೋಣ. ಏನಿಲ್ಲ, ನಮ್ಮ ಸರ್, ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ಸಹಕಾರ ಇದೆ. ನಮ್ಮ ಇವತ್ತು ನಮಗೆ ಬಂದಾಗ ಸಹ ನಮ್ಮ DF ಸರ್ ಹೆಸರು ಗಂಗಾಧರ್ ಸರ್ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಸ್ಥಳೀಯರಲ್ಲಿ ಇಲ್ಲೇ ಇದ್ದಾರೆ, ಫೈರ್ ಬ್ರಿಗೇಡ್ನವರು ಬಂದಿರ್ಬೋದು ಬೆಳಿಗ್ಗೆಯಿಂದ. ನಾವು ಬಂದು ಇಲ್ಲಿ ಹುಡುಕಿದಾಗ ಸುಮಾರು 10 ಅಡಿಯಿಂದ ಸುಮಾರು ಒಂದು 100 ಮೀಟ್ರ್ ಆಗ್ಬೋದಲ್ಲ, 100-150 ಮೀಟ್ರ್ ನಾವು ಸುಮಾರು ಹುಡುಕಾಡಿದ್ದೇವೆ. ಒಂದು ಸುಮಾರು 10ರಿಂದ 15 ಅಡಿ ತನಕ. ಎಲ್ಲಿ ಸಹ ನಮಗೆ ಕುಲಂಶವಾಗಿ ನೀರಡಿಯಲ್ಲಿ ಪತ್ತೆ ಆಗಿಲ್ಲ ಈಗ. ಆದರೂ ಸಹ ಒಂದು 80% ನಾವು ಹುಡುಕಿದ್ದೇವೆ. ಇನ್ನೊಂದು 20% ಇನ್ನು ಬೇರೆ ಕಡೆ ನೋಡಲಿಕ್ಕೆ ಉಂಟು. ಆ ಜಾಗ ನಾವು ನೋಡ್ತೇವೆ. ನಾವು ಹೇಳೋದು, ಆ ಹೆಣ್ಮಕ್ಳು ಎಲ್ಲದೂ ಬದುಕಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಮನೆಯಲ್ಲಿ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮ ಕೊಡಲಿ. ಇದೊಟ್ಟಿಗೆ ನಮಗೆ ಡಿಪಾರ್ಟ್ಮೆಂಟ್ನವ್ರು ತುಂಬ ಸಹಕಾರ ಕೊಟ್ಟಿದ್ದಾರೆ. ರಾತ್ರಿಯಿಂದ ಇಲ್ಲೇ ಇದ್ಕೊಂಡು ನಮಗೆ ಇಲ್ಲಿನ ಸಿಬ್ಬಂದಿಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದರೆ ನಾಳೆ ಬೆಳಿಗ್ಗೆ ತನಕ ಎಲ್ಲದು ಇತ್ತಂದು ಗೊತ್ತಾಗ್ತದೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಈಶ್ವರ ಮಲ್ಪೆ. ಸ್ನೇಹಿತರೆ, ನನಗೆ ನಿನ್ನೆ ಏನಂತ ಗೊತ್ತಿಲ್ಲ, ಒಂದೇ ದಿನ 5 ಕಡೆಯಿಂದ ಕಾಲ್ ಬಂದಿದೆ. 5 ಕಡೆ ನೀರು ಬಿದ್ದದಂತೇಳಿ. ಒಂದು ಮಂಡ್ಯದಿಂದ, 2 ತಲಗಟ್ಟಪುರ, ನಮ್ಮ ಬೆಂಗಳೂರು ತಲಗಟ್ಟಪುರ, ಆಮೇಲೆ ಕನಕಪುರದ ಹತ್ರ ಒಂದು 2,
ಒಟ್ಟಿಗೆ 3 ಆಯ್ತಲ್ಲ. 3 ಆದಮೇಲೆ ನಮಗೆ 4ನೇ ಕೆರೆ ಬಂದದ್ದು ನಮ್ಮ ಬೇಲೂರಿನ ಇದು ಬಾಳೆ ಕಲ್ಗಟ್ಟಿ ಎಂಬ ಒಂದು ಕೆರೆಯಲ್ಲಿ. 4ನೇದು 5ನೇದು ನಮ್ಮ ಬಾಳೆ ಹೊಲೆಯಲ್ಲಿ 2 ಹುಡುಗರು ನೀರು ಬಿದ್ದದ್ದು. ನಾವು ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಆದರೂ ಸಹ ನಮ್ಮ ಆಕ್ಸಿಜನ್ ಸಿಲಿಂಡರ್ ಎಲ್ಲ ತಗೊಂಡು ನಾವು ಬರುವಾಗ ಮಣಿಪಾಲ್ ಹತ್ರ ನಮ್ಮ ಗಾಡಿಗೆ ನಿಂತ ಗಾಡಿಗೆ ಒಬ್ಬರು ಬಂದು ಡಿಕ್ಕಿ ಹೊಡೆದ್ರು. ಆದರೆ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ದಾವಣಗೆರೆಯವರು ಬಂದು ಹಿಂದ್ಗಡೆ ಹೊಡೆದ್ರು. ಪರವಾಗಿಲ್ಲ ಅಂತ ಆ ಶಿಫ್ಟ್ ನಾವು ಮತ್ತೆ ನಮ್ಮ ಆಂಬುಲೆನ್ಸ್ಗೆ ನಾವು ಶಿಫ್ಟ್ ಮಾಡಿ ಮತ್ತೆ ಆ ಸಾಮಾನು ತಗೊಂಡು ಆ ಆಕ್ಸಿಜನ್ ತಗೊಂಡು ರಾತ್ರಿ ಸಮಯ ಇಲ್ಲಿ ನಮ್ಮ ಬೇಲೂರಿನ ಕಲ್ಗಟ್ಟಪುರಕ್ಕೆ ಬಂದಿದ್ದೇವೆ. ಯಾಕೆಂದರೆ ಅಲ್ಲಿ ಮಹಿಳೆ ಒಬ್ಬರು ಮಿಸ್ಸಿಂಗ್ ಆಗಿದ್ದರು. ಆ ಮಹಿಳೆ ಇಲ್ಲಿ ಏನಂದರೆ ಅವಳ ಏನೋ ಒಂದು ಮಿಸ್ಸಿಂಗ್ ಅಂದರೆ ಅಲ್ಲ ಹೆಣ್ಮಗಳ ಒಂದು ಒಳ ಉಡುಪು ಆಗಿರ್ಬೋದು, ಅದಲ್ಲದೆ ಬಟ್ಟೆ ಬರೆ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಅದಲ್ಲದೆ ನಮ್ಮ ಆಧಾರ್ ಕಾರ್ಡ್ ಎಲ್ಲ ಅಲ್ಲಲ್ಲೇ ಸಿಕ್ಕಿದೆ. ಅದರಿಂದ ಅವರೆಲ್ಲ ಇಲ್ಲಿ ಯಾರೋ ಏನೋ ಮಾಡಿಕೊಂಡು ಹೆಣ್ಮಗಳನ್ನು ನೀರಿಗೆ ಹಾಕಿರ್ಬೋದು ಅಂತ ಸಂಶಯದಿಂದ ನಮ್ಮ ಕರೆಸಿದ್ರು. ಆದರೆ ಬಂದು ನೋಡುವಾಗ ರಾತ್ರಿ 9ರಿಂದ 10 ಗಂಟೆ ಆಯಿತು. ಆದರೂ ಸಹ ನಾವು ರಾತ್ರಿ 10 ಗಂಟೆಗೆ ಈ ನೀರು ನೋಡುವಾಗ ಬೇಜಾರಾಗ್ತದೆ. ಯಾಕೆಂದರೆ ಆ ನೀರಲ್ಲಿ ಮುಳುಗಲಿಕ್ಕೆ ಅಂದರೆ ಅಷ್ಟು ಅಲ್ಲಿನ ವಸ್ತುಗಳು, ಕೊಳೆತ ನೀರುಗಳು, ವಾಸನೆ ಆ ಥರ ಇದೆ. ಆದರೂ ಸಹ ನಾನು ರಾತ್ರಿ 10 ಗಂಟೆಗೆ ಗೊತ್ತಿಗೂ ಪರಿ ಇಲ್ಲದ ಊರಿನಲ್ಲಿ ಬಂದು ನಾನು ಮುಳುಗಿ ಸುಮಾರು 1 ಗಂಟೆ ಹುಡುಕಾಡಿದರೂ ಸಹ ಆ ಹೆಣ್ಮಗಳ ದೇಹ ಪತ್ತೆ ಆಗಿಲ್ಲ. ಯಾಕೆಂದರೆ ನನಗೆ ಅಂದಾಜಾಯಿತು, ಯಾಕೆಂದರೆ ಯಾರು ಸಹ ಏನಾದರೂ ಆ ಹೆಣ್ಮಗಳನ್ನು ಏನಾದರೂ ಮಾಡಿ ನೀರಿಗೆ ಹಾಕಿದರೆ ಸಹ ಒಂದು 10 ಅಡಿ ದೂರದಲ್ಲಿ ಇರ್ತದೆ, ಯಾಕೆಂದರೆ ಎತ್ತಿ ಹಾಕಲಿಕ್ಕೆ. ಅದೇ ರೀತಿ ನಾವು ಎತ್ತಿ ಆ ಜಾಗದಲ್ಲಿ ಹುಡುಕುವಾಗ ನಮಗೆ ಆ ದೇಹ ಪತ್ತೆ ಆಗಿಲ್ಲ. ನಮಗೆ ಸಂಶಯ ಬಂತು, ಯಾಕೆಂದರೆ ಆ ಜಾಗದಲ್ಲಿ ಇದೊಂದು ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ ನನಗೆ ಅನಿಸಿತು. ಯಾಕೆಂದರೆ ತುಂಬ ಕೇಸ್ಗಳಿಗೆ ನಾನು ಹೋಗಿದ್ದೀನಿ. ಯಾಕೆಂದರೆ ಇಂಥ ಕೇಸ್ಗಳು ಇದು ಆ ಥರನ ಆಗಿರ್ಬೋದು ಅಂತ ನಾವು ಇಲ್ಲಿನ ಪೊಲೀಸ್ ಸಿಬ್ಬಂದಿ ಆದ DSP ಸರ್ ಹತ್ರ ಮಾತಾಡುವಾಗ ಅವ್ರ ಹತ್ರ ಹೇಳಿದ್ದೀನಿ, ಇದೇನೋ ಪ್ರೀ ಪ್ಲ್ಯಾನ್ ಮಾಡಿರ್ಬೇಕು. ಯಾಕೆಂದರೆ ಕೆಲವು ಸಿನಿಮಾದಲ್ಲೆಲ್ಲ ನೋಡ್ತಾರೆ, ದೃಶ್ಯ ಸಿನಿಮಾ ಥರ ನೋಡಿ ಆ್ಯಕ್ಟಿಂಗ್ ಮಾಡಿ ಹೆಣ್ಮಕ್ಳು ಇಲ್ಲಿಂದ ಒಂದು ವಸ್ತುಗಳನ್ನ ಅಲ್ಲಲ್ಲಿ ಹಾಕಿ ಓಡೋಗೋ ಅನುಭವ ತುಂಬ ಸಿಕ್ಕಿದೆ. ಯಾಕೆಂದರೆ ನಮಗೆ ಇದೇ ಹೋದ ವರ್ಷದಿಂದ ನಮ್ಮ ಮಲ್ಪೆಯ ಒಂದು ಸೇತುವೆ ಹತ್ರ ಒಬ್ಬರು ಸತ್ತೋಗಿದ ಥರ ಮೃತಪಟ್ಟಿದ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಏನಂದರೆ ಆ ಸೇತುವೆ ಹತ್ರ ಬೈಕ್ ತಗೊಂಡು ಬಂದು ಆ ಜಡ್ಜಿ ಆಮೇಲೆ ಅವ್ರು ನೀರಿಗೆ ಬಿದ್ದ ಥರ ಮಾಡಿದೆ. ಅಲ್ಲಿ ಹುಡುಕಾಡಿದಾಗ ಏನು ಸಿಕ್ಕಿಲ್ಲ. ಆದರೆ ಆ ಮೇಲ್ಗಡೆ ನಮಗೆ ಆ ರಕ್ತದ ಕಲೆ ತುಂಬ ಇತ್ತು. ಅದು ನೋಡುವಾಗ 2 kg ಕೋಳಿ ತಂದು ಕಟ್ ಮಾಡಿ ಈ ಥರ ಮಾಡಿದ್ದಾರೆ, ಮೈಂಡ್ ಡೈವರ್ಟ್ ಮಾಡಲಿಕ್ಕೋಸ್ಕರ ಪೊಲೀಸ್ನವ್ರದ್ದು ಅಥವಾ ನಮ್ಮದೆಲ್ಲ. ಅದೇ ಥರ ಇಲ್ಲಿ ಸಹ ಹಾಗೆ ಮಾಡಿದ್ದಾರೆ ನನಗೆ ಸಂಶಯ ಆಯಿತು. ಯಾಕೆಂದರೆ ಹೆಣ್ಮಕ್ಳು ಕೆಲವು ಆ ಸೇತುವೆ ಅಡಿಯಲ್ಲಿ ಒಂದು ಬೈಕ್ ಏನಾದರೂ ಇಟ್ಟು ಮತ್ತು ಎಲ್ಲಾದರೂ ಸಿಗುವ ಸಂದರ್ಭ ಸಿಕ್ಕಿದೆ. ಯಾಕೆಂದರೆ ಕುಂದಾಪುರದಲ್ಲಿ ಸಹ ಆ ಥರ ಆಗಿದೆ ಒಂದು ಭಾಗ, ಒಂದು ಹೆಣ್ಮಕ್ಳದು ಸೇತುವೆ ಹತ್ರ. ಅದೇ ರೀತಿ ಇದು ಸಹ ಅದೇ ಥರ ಆಗಿರಬೇಕು, ಮೈಂಡ್ ಡೈವರ್ಟ್ ಮಾಡಿರಬೇಕು ನಮ್ಮದು. ಅದಕ್ಕೆ ನನಗೆ ಸುಮಾರು 200 ಮೀಟ್ರ್ ರಾತ್ರಿ ಹುಡುಕಾಡಿದ್ದೀನಿ. ಆವಾಗ ಡೌಟ್ ಆಯಿತು, ಇದು ಖಂಡಿತವಾಗಿ ಇಲ್ಲಿ ದೇಹ ಇಲ್ಲ, ಈ ಥರ ಏನೋ ಪ್ರೀ ಪ್ಲ್ಯಾನ್ ಮಾಡಿರಬೇಕಂತ. ಮತ್ತೆ ನಮಗೆ ನ್ಯೂಸ್ ಬಂದು ಬೆಳಗ್ಗೆ ನೋಡುವಾಗ ಅವಳು ನಮ್ಮ ಕುಣಿಗಲ್ನ ಒಂದು ಲಾಡ್ಜಿನಲ್ಲಿ ಬಿಹಾರ್ನ ಹುಡುಗನೊಟ್ಟಿಗೆ ಇದ್ಲು. ತುಂಬ ಬೇಜಾರಾಗ್ತದೆ. ಯಾಕೆಂದರೆ ಈ ಥರ ಮಾಡಿದರೆ ನಮಗೆ ನಾವು ಎದ್ದೋ ಬಿದ್ದಂತ ಓಡಿ ಬಂದು ಇಲ್ಲಿ ಅವಳ ದೇಹ ಹುಡುಕಾಡಲಿಕ್ಕೆ ಅಂತ ಬರ್ತದೆ. ಯಾಕೆಂದರೆ ಒಂದು ಹೆಣ್ಮಗಳಿಗೆ ರಕ್ಷಣೆ ಆಗಬೇಕು. ಮತ್ತು ಯಾವ ಹೆಣ್ಮಗಳು ಸಹ ರಾತ್ರಿ ಓಡಾಡುವಾಗ ಇಂಥ ಕಿಡ್ನಾಪ್ ಆಗಿ ಈ ಥರ ಆಗಬಾರ್ದಂತ. ಯಾಕೆಂದರೆ ನಮಗೆ ನಾಳೆ ಇದೇ ಥರ ಮಿಸ್ಗ್ರೇಹೆಡ್ ಆಗ್ತದೆ. ಏನಂದರೆ ಯಾರಾದರೂ ಈ ಥರ ಮಾಡಿ ಅವಳನ್ನು ಕೊಂದು ಇಂಥ ನೀರಿಗೆ ಹಾಕಿದರೆ ಹೆಣ್ಮಕ್ಳನ್ನು ನಾಳೆ ನಾವು ಯಾವ ರೀತಿ ಬರಲಿ, ಈ ಹೆಣ್ಮಗಳಿಂದ ನಮಗೆ ತುಂಬ ತೊಂದರೆ ಆಗ್ತದೆ. ಇದೇ ರೀತಿ ತುಂಬ ಜನ ಈ ಥರ ಮಾಡ್ತಾರೆ, ಮಿಸ್ಬಿಹೇವ್. ಯಾಕೆಂದ್ರೆ ದಯವಿಟ್ಟು ನಾನು ಇಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಸಹ ಹೇಳ್ದಿಷ್ಟೇ, ನಾವು ನೋಡಿ ರಾತ್ರಿ ಆಗಲ್ಲ ನಮ್ಮ ಜೀವದ ಹಂಗು ಬಿಟ್ಟು ಈ ನೀರಲ್ಲಿ ಮುಳುಗ್ತೇವೆ. ಈ ನೀರಲ್ಲಿ ಆ ಗ್ಲಾಸ್ ಚೂರು ಕೆಸರು ಅದು ನೋಡಲಿಕ್ಕಾಗಲ್ಲ, ಆ ಥರ ಇದೆ ಅದರಲ್ಲಿ. ಯಾಕೆಂದ್ರೆ ಆ ಹೆಣ್ಮಗಳನ್ನ ಒಂದು ದೇಹ ಸಿಗಲಿ ಅಂತ ನಾನು ಮತ್ತೆ ಸಹ ನಿನ್ನೆ ಹೇಳಿದ್ದೇನೆ, ಆ ಹೆಣ್ಮಗಳು ಎಲ್ಲಾದರೂ ಬದುಕಿ ಬರಲಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ನೋಡುವಾಗ ಅಂದಾಜಾಯಿತು, ಇದು ಖಂಡಿತವಾಗಿ ಹೆಣ್ಮಗಳು ನೀರಿಗೆ ಬಿದ್ದಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಯಾಕೆಂದ್ರೆ ನನ್ನ ತುಂಬ 20 ವರ್ಷ ಸರ್ವಿಸಲ್ಲಿ ಸಹ ಈ ನೀರಲ್ಲಿ ಬಿದ್ದವರ ದೇಹಗಳು ಹುಡುಕುವಾಗ ಈ ರೀತಿ ಸಿಗೋದಿಲ್ಲ. ಯಾಕೆಂದರೆ ಅಲ್ಲಿ ಯಾವ ಕ್ರೂಗಳು ಸಹ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಒಳ ಉಡುಪು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅದೆಲ್ಲ ಬ್ಯಾಗ್ ಅದು ಒಂದೊಂದು ಕಡೆ ಹಾಕಿದ್ದಾರೆ. ಒಂದು ಕಿಲೋಮೀಟ್ರಲ್ಲಿ ಲೊಕೇಶನ್ 3 ಕಿಲೋಮೀಟ್ರ್ ದೂರದಲ್ಲಿ ಇದಾಗಿದೆ, CTR ಮುಖಾಂತರ ಗೊತ್ತಾಗಿದೆ. ಅದರಿಂದ ನನಗೆ ಸಹ ಡೌಟ್ ಬಂತು, ಇದೇನೋ ಒಂದು ಮಿಸ್ಗ್ರೇಡ್ ಆಗಿದೆ, ಅವಳು ಎಲ್ಲೋ ಓಡೋಗಿರ್ಬೇಕಂತ ನಮ್ಮ ಪೊಲೀಸ್ ಸಿಬ್ಬಂದಿಯವ್ರಿಗೆ ಸಹ ಮೇಲೆ ಬಂದು ನಾನು ಮಾತಾಡಿದ್ದೀನಿ. ಅದಕ್ಕೆ ಸಹ ಅವ್ರು ನೋಡುವ ಅಂತೇಳಿ ಬೆಳಗ್ಗೆ ನನಗೆ ಕರೆ ಬಂತು. ಅವಳೊಂದು ಕುಣಿಗಲ್ನ ಒಂದು ಲಾಡ್ಜಲ್ಲಿ ಬಿಹಾರ್ನ ವ್ಯಕ್ತಿಯೊಟ್ಟಿಗೆ ಪತ್ತೆಯಾಗಿದ್ದಾಳೆ. ದಯವಿಟ್ಟು ನಾನು ನನ್ನ ಕರ್ನಾಟಕದ ಎಲ್ಲ ಅಭಿಮಾನಿ ದೇವರುಗಳಿಗೆ ಹೇಳಿದ್ದು ಇಷ್ಟೇ, ದಯವಿಟ್ಟು ಯಾರು ಸಹ
ಇಂಥ ಒಂದು ತಪ್ಪು ಮಾಡಬೇಡಿ. ಯಾಕೆಂದರೆ ಮನೆಯವರು ಸಹ ತುಂಬ ಕಷ್ಟದಲ್ಲಿರ್ತಾರೆ. ಯಾಕೆ ನಿಮ್ಮನ್ನು ಎಲ್ಲಿ ಹೋಗಿದೆ ಏನಂತ ಅವ್ರು ಸಹ ಗೊತ್ತಿರೋದಿಲ್ಲ. ತಂದೆ ತಾಯಿ ಆಗಲಿ, ನಿಮ್ಮ ಮಕ್ಕಳಾಗಲಿ, ಗಂಡ ಆಗಲಿ ತುಂಬ ನಿಮ್ಮನ್ನು ಕಾಣ್ತಾರೆ. ಯಾಕೆಂದರೆ ಅವರು ಸಹ ದುಃಖದಲ್ಲಿರ್ತಾರೆ. ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಏನೋ ಆಗಿದೆ ಅಂತೇಳಿ ರಾತ್ರಿ ಇಡೀ ಇಲ್ಲಿ ಬಂದು ಕಾದಿದ್ದಾರೆ. ಯಾಕೆಂದ್ರೆ ನಮ್ಮ ಕಾರ್ಯಾಚರಣೆಗೋಸ್ಕರ ಏನಾದ್ರು ಸಿಗಲಿ ಅಂತ. ಅದರಿಂದ ಈ ತಪ್ಪನ್ನು ಯಾರು ಸಹ ಮಾಡಬೇಡಿ. ಯಾಕೆಂದ್ರೆ ನೋಡಿ, ನಾನು ಎಷ್ಟು ಕಷ್ಟಪಟ್ಟು ನಮ್ಮ ಟೀಮ್ ಕರ್ಕೊಂಡು ಬಂದು ಈ ರಾತ್ರಿಯೆಲ್ಲ ಹುಡುಕಾಡೋದು ಯಾಕೆ. ನಿನ್ನೆ ಈಗ ಸಹ ನಮ್ಮ ಕಳಸದ ಹತ್ರ ಒಂದು ಅಲ್ಲಿ ಇಬ್ಬರು ಹುಡುಗರು ನೀರು ಬಿದ್ದ, ಅಲ್ಲಿ ಹೋಗಬೇಕು. ಇದರಿಂದ ಆ ಜೀವಗಳನ್ನಾದರೂ ತೆಗೆದು ಆ ದೇಹಗಳಿಗೆ ಮುಕ್ತಿ ಆಗ್ತಿತ್ತು. ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಆಯಿತು. ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ತೀನಿ, ನಿಮಗೆ ಏನಾದರೂ ಇಂಥ ಹುಚ್ಚಿದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಪತ್ರನ ಅಥವಾ ಮನೆಯಲ್ಲಿ ತಿಳಿಸಿ ಹೋಗಿ. ಯಾಕೆಂದರೆ ನಾವೆಲ್ಲ ಹುಡುಕಾಡೋದು, ನಿಮ್ಮ ಮನೆಯವರು ಹುಡುಕಾಡೋದು, ನಿಮ್ಮ ಮಕ್ಕಳು ಅಳ್ಳೋದು ಇದೆಲ್ಲ ಕಮ್ಮಿ ಆಗ್ತದೆ. ದಯವಿಟ್ಟು ನಿಮ್ಮ ಮನೆಯವ್ರಿಗೆ ತಿಳಿಸಿ ನೀವು ಹೋಗಿ. ಇದರಿಂದ ಏನೂ ತೊಂದರೆ ಇಲ್ಲ. ಯಾಕಂದರೆ ನಿಮ್ಮ ಹುಡುಕುವ ಪರಿಯೇ ಇರೋದಿಲ್ಲ. ಎಷ್ಟು ಜನ ತೊಂದರೆ ಪಡ್ತಾರೆ. ಇಲ್ಲ ಪೊಲೀಸ್ ಸಿಬ್ಬಂದಿಗಳು, ಸ್ಥಳೀಯರು, ನಾವು ಎಲ್ಲರೂ ಸಹ ತೊಂದರೆ ಪಡ್ತೇವೆ. ದಯವಿಟ್ಟು ಇಂಥ ಕೆಲಸವನ್ನು ದಯವಿಟ್ಟು ಯಾರು ಸಹ ಮಾಡಬೇಡಿ. ಇಂಥದ್ದು ಯಾಕೆಂದರೆ ಯಾರಾದರೂ ಸಹ ಇನ್ನೊಂದು ಸಲ ಎಂತಾದರೂ ಯಾರಾದರೂ ಬಂದು ರೇಪ್ ಮಾಡಿ ಅಥವಾ ಏನಾದರೂ ಮಾಡಿ ನೀರಿಗೆ ಹಾಕಿದರೂ ಸಹ ನಾವು ನಂಬಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದು ಇದ್ದದ್ದೇ ಅಂತ ಹೇಳಿ. ಆದರೆ ಸಹ ನಾವು ಮಾನವೀಯತೆಯಿಂದ ಮಾಡ್ತಾ ಇದ್ದೇವೆ. ಬಂಧುಗಳೇ, ದಯವಿಟ್ಟು ತಪ್ಪು ಮಾಡಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ.